ಅಲ್ಲಿ ಕಣೆ ಲಸ್ಮಕ್ಕ, ಈ ರಾಧಿನೇನ ಕರ್ಕೊಂಡು ಹೋದ್ರು. ಇವಾಗ ಇವನು ರವಿ ಏನು ಮಾಡ್ತಾನೆ? ಹಾಂ, ಇವನ್ನ ನೋಡ್ಕೊಂಬಾರ ಯಾರೂ ಇಲ್ದಂಗೆ ಅದರಲ್ಲಿ. ಅದಕ್ಕೆ ಇವಾಗ ರಂಗಂಗೆ ಹೇಳಾನೆ, ಹೋಗಿ ನೋಡ್ಕೊಳಪ್ಪ ಅಂತ. ಕಣಿ ಜಯಕಯ್ಯ, ಇವಾಗ ಅವನಿಗೂ ಬುದ್ಧಿ ಬಂದಿರುತ್ತೆ. ಯಾಕೆ ಹೇಳು? ಇವಾಗ ಅವಳ ಆಡೋ ಆಟಗಳೆಲ್ಲ ಇವಾಗ ಅವನಿಗೂ ಗೊತ್ತಾಗಿರುತ್ತೆ. ಆದರೆ ಇವಾಗ ಎದ್ದು ಓಡಾಡೋಕೆ ಆಗ್ದಿಲ್ಲದಕ್ಕೆ ಸುಮ್ಕೈದಾನ ಅಷ್ಟೇ ಪಾಪ. ಎದ್ದು ಓಡಾಡೋಕೆ ಆಗಲ್ವಲ್ಲ ಅಂತ. ಇವಾಗ ಆ ರಾಜನ ಮೇಲೆ ಆ ರವಿ ಅಪ್ಪಗೂ ತುಂಬ ಸಿಟ್ಟು ಬಂದೈತೆ ಆ ರವಿಗೂ. ಆದ್ರೆ ಇವಾಗ ಅವನು ಏನು ಮಾಡ್ತಾನೆ ಹೇಳು? ಮೂಲೆ ಕುಕ್ಕಣವನ್ನೆಲ್ಲ ಏನು ಮಾಡೋಕ್ಕೂ ಆಗಲ್ಲ. ನೀಲಿ ಹೋಗಿ ಮಾತಾಡ್ಸೋ ನಿಮ್ಮ ಮಾಮನ್ನ. ಅಯ್ಯಪ್ಪಗೂ ಬುದ್ಧಿ ಬಂದಿರುತ್ತೆ. ಅವಳು ಮಾತು ಕೇಳಿ ಯಾಕಾದ್ರೆ ಹಿಂಗೆ ಮಾಡಿದ್ನೋ ಏನೋ ಅಂತೇಳಿ ಅಯ್ಯಪ್ಪಗೂ ಬುದ್ಧಿ ಬಂದಿರುತ್ತೆ. ಹೋಗಿ ಮಾತಾಡ್ಸು ಅಂತ ಹೇಳಿ ಹೇಳಿದ್ಲು. ಅದಕ್ಕೆ ಮಾತಾಡ್ಸೋ ನಿನ್ನ ಜಯಂಟಿ. ಮಾತಾಡ್ಸೋಗಪ್ಪ, ಮಾತಾಡ್ಸು. ಇವಾಗ ಅವನಿಗೂ ಬುದ್ಧಿ ಬಂದಿರುತ್ತೆ. ಅವನ್ನ ರಿಪೇರಿ ಮಾಡಿಬಿಟ್ರೆ ಆಮೇಲೆ ಈ ರಾಧೆ ಆಟಗಳು ಏನೂ ನಡೆಯೋದಿಲ್ಲ. ಅದಕ್ಕೆ ಹೋಗಿ ಮಾತಾಡ್ಸು. ಮಾತಾಡ್ಸು. ಏನಕ್ಕೈದೇನು ಮಾಮ ಅಂತೇಳಿ ಇವಾಗ ಅಕ್ಕ ಇಲ್ಲ ಹಿಂಗೆ ಕರ್ಕೊಂಡು ಹೋಗ್ಯವ್ರಿ ಅಂತ ಹೇಳಿ ನೀನೇ ಒಂದಿಟ್ಟು ಮುದ್ದೆ ಪದ್ದೆ ತಗೊಂಡೋಗಿ ಈಗ ಬಂತಿ. ನಡಿ ನೋಡೋಣ, ಅದೆಲ್ಲ ಮಾತಾಡ್ಸಾನ. ಅವನಿಗೂ ಗೊತ್ತಾಗೈತಿ ಇವಾಗ ಅವಳ ಮಾತು ಯಾಕಾದ್ರೂ ಕೇಳಿದ್ನೋ ಅಂತೇಳಿ. ಇವಾಗ ಅವ್ನು ಮೂಲೆ ಕೂಕೊಂಡ್ರೆ ಅದು ಒಳ್ಳೇದೇ ಆತೋ ಮಂಗೆ ಆಗೈತೆ ಅವಳಿಗೆ. ಅವಳ ಆಡೋ ಆಟಕ್ಕೆ ಸರಿಯಾಗಿ ಒಳ್ಳೇದೇ ಆಯಿತು ಅಂತಾಳ ಅವಳು. ಮಾತಾಡಿಸ್ಬೇಕು ಪಾಪ. ಇನ್ನೇನು ಮಾಡೋಕ್ಕಾಗುತ್ತೆ? ಅವನು ಹಂಗೆ ಬೋಲಿದ್ದು ಮಾಡೋನು. ಇವಾಗ ಅವನಿಗೆ ಗೊತ್ತಾಗೈತಿ. ಅವನಿಗೆ ಇವಾಗ ಬುದ್ಧಿ ಬಂದೈತಿ. ಮಾತಾಡ್ಸಪ್ಪ ರಂಗಪ್ಪ ನೀನು. ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ಇನ್ನೂ ಓಡಾಡಕ್ಕೆ ಬರಲ್ವೇ ನಮ್ಮ ಪಾಪ? ನೋಡು, ಆಪ್ರೇಷನ್ ಮಾಡಿಸಿದ್ರು ಓಡಾಡಕ್ಕೆ ಬರಲ್ಲ. ಮತ್ತೆ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬೇಕಾಗಿತ್ತಂತೆ, ಕರ್ಕೊಂಡೋಗಿಲ್ಲ. ಎಲ್ಲಿ ಓಡಾಡಿರಿ ಓಟುನು ತಿರ್ಗಾ ಓಟೋ ಎಲ್ಲಿಗೆ ಹೋಗ್ತೆ ಏನೋ ಎತ್ತ ಅಂತ ಹೇಳಿ ಕೇಳ್ತಾನೋ. ಹಿಂಗೆ ಮೂಲೆ ಕುಕ್ಕಂಡ್ರು ಆಸೆ ಎತ್ತ ಅಂತ ಹೇಳಿ ಅವಳಿಗೆ ಸಿರ್ಗಿ ಆಗ್ಬಿಟ್ಟೈತಿ. ಇನ್ನೊಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡೇ ಹೋಗ್ಲಿಲ್ಲ. ಇಲ್ಲಿ ಕರಿಯಕ್ಕಿಲ್ಲೇನ ಪಾಪ? ಏನಂದ್ಲು? ಬೆಳಗ್ಗೆಯಿಂದ ಕೆಲಸಗಳೆಲ್ಲ ಹಂಗೆ ಇದ್ದಾವೆ. ನಾನು ಯಾತು ಇನ್ನೂ ಕೆಲಸಗಳು ಮಾಡಿಲ್ಲ. ಇನ್ನು ಒಟ್ಟು ಕಸ ಮುಸ್ರೆ ಎಲ್ಲ ಮಾಡಬೇಕು, ಬೂತ್ಕೈತೆ. ಹೋಗು ಅಮ್ಮ ಇನ್ನೊಂದು ಜಯಂಟಿ ಹಂಗೆ ಹೇಳುತ್ತಾ ಹಂಗೆ ಕೇಳು ಅಂತ ಹೇಳಿ ಹೇಳಿರು. ಮಮ್ಮ ಚೆನ್ನಾಗಿದ್ದೇನು ಮಮ್ಮ? ಚೆನ್ನಾಗಿದ್ದೀನಪ್ಪ. ಎಲ್ಗೋ ಹೋಗ್ಯಾಳೆ. ಅವಾಗಿಂದ ಉಲ್ಕಿರೋನು ಪತ್ತಿಲ್ಲ. ರಾಧಿ 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 ಅಂತ ಅವಾಗಿಂದ ಉಲುಕ್ತಾ ಇದ್ದೀನಿ, ಪತ್ತಿಲ್ಲ. ಅಯ್ಯೋ, ಅವಳಿದ್ರೆ ತಾನಿ ಅಂಬಾಕಿ ನೀನು ರಾಧಿ ರಾಧಿ ಅಂತ ಹೇಳಿ ಹುಳುಕ್ತಿದ್ದಲ್ಲ. ನಾನು ಈ ಕಿಟಕಿಗೆ ಕೇಳಿಸ್ಕೊಂಡೆ. ನಿನ್ನ ಅವಳ ಮಾತಾಗಿ ಕೇಳ್ಬೇಡ ನೀನು ರವಿ. ನೀನು ಇನ್ನ ಸೆನ ಕಿತ್ಕೊಂಡು ಹೋಗತ್ ಕಲಿ. ನಾನು ಅವಳ ಮಾತು ಯಾಕೆ ಕೇಳಂತಗಿ? ನನ್ಗಾಲೆ ಸಾಕಾಗೈತೆ ಕಣ. ಯಾಕ ಮೂಲಿ ಕುಕ್ಕೊಂಡು ಮೂಲಿ ಕುಂಡ್ರಿಸ್ಬಿಟ್ಲು ನನ್ನ. ಏನು ಮಾಡೋದು? ಅವಳ ಮಾತು ಕೇಳಿದ್ಕೆ ಹಿಂಗೆ ಆಯಿತು. ಏನು ಮಾಡೋದ ರಂಗಪ್ಪ? ಒಂದಿಟ್ಟು ನನಗೆ ಸಹಾಯ ಮಾಡಲ್ಲ. ಇನ್ಯಾರು ಇಲ್ಲ ಕಣೋ. ನೀನು ನನಗೇನಾದರೂ ಸ್ವಲ್ಪ ಸಹಾಯ ಮಾಡು. ನಿಂದ ಅಮ್ಮಯ್ಯ ಅಂತೀನಿ. ಕೇಳ್ಬೇಡ. ಅವಳ ಮಾತು ಕೇಳಿದ್ರೆ ನೀನು ಹಿಂಗೆ ಹೋಗೋದೇ. ಅವಳ ಮಾತು ನೀನು ಯಾವತ್ತೂ ನೀನು ಕೇಳೋಕೆ ಹೋಗ್ಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು ಅಷ್ಟೇನೆ. ಇಲ್ಲೋಡು ರವ್ಯಪ್ಪ, ನೀನು ರಂಗಪ್ಪ ಹೇಳ್ದಂಗೆ ಕೇಳು. ಅವ್ನು ನಿನ್ನ ಸರ್ ಮಾಡ್ತಾನೆ ನೋಡಿ. ಇನ್ನೊಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ. ಅವಳು ಆ ಪ್ರಕಾಶನ್ ಜೊತೆ ಸೇರ್ಕೊಂಡು ಇಲ್ಲದ ಇದು ಮಾಡ್ತಾಳೆ. ಅದಕ್ಕೆ ಮತ್ತೆ ಇವಾಗ ಪೊಲೀಸ್ನವರು ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರಿ. ಆ ಭಾಗ್ಯಮ್ಮ ಬಂದಿತ್ತು ಹಂಗಂತ ಹೇಳ್ತು. ಪೊಲೀಸ್ನವರು ಕರ್ಕೊಂಡು ಹೋಗ್ಯವ್ರಿ ಅಂತ ಹೇಳಿ. ಅವಳನ್ನ ಯಾಕೆ ಹೇಳ್ಕೊಳ? ಇವಾಗ ನನಗೆ ನೋಡ್ಕೊಂಬರಿಲ್ಲ. ಏನು ಮಾಡೋದು ಏನೋ ಅಮ್ಮಂಗೆ ಆಗ್ತೈತಿ. ಅವಳು ಇದ್ರು ಒಂದೇ, ಇಲ್ದಿದ್ರು ಒಂದೇ. ನಿನ್ನ ಇದ್ರೂ ನಮ್ಮಕ್ಕ ನೋಡ್ಕೊಂಬದು ಅಷ್ಟ್ರಾಗೆ ಇತ್ತು. ಹೇಳಮ್ಮ, ಇನ್ನು ನಾನು ನೋಡ್ಕೊಂತೀನಿ. ಈಗ ಕಾಲಿನ್ನು ನೋವು ವಾಸಿ ಆಗಿಲ್ತಾನೆ ನಿನಗೆ? ಇನ್ನೂ ಆಸ್ಪತ್ರೆಗೆ ಹೋಗ್ಬೇಕು ಅಂತೈತಿ. ಹೋಗ್ಬೇಕು ಕಣಪ್ಪ, ಹೋಗ್ಬೇಕು. ಸುಮ್ಮನೆ ಇಲ್ಲಿ ಯಾರನ ಕಾಲು ಎಲ್ಲನ ನೀವಿ ಕಟ್ತಾರಲ್ಲ ಅಂತರ್ತಾಗೆ ಕಟ್ಟಿಸ್ಕೊಂಬರೋಣ ಸುಮ್ಮನೆ. ಕಟ್ಟಿರೆ ಬೇಗ ವಾಸಿ ಆಗುತ್ತೆ. ನೀವು ನೋಡಿ ಇನ್ನೊಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು, ಕರ್ಕೊಂಡೇ ಹೋಗಿಲ್ಲ. ಆಪ್ರೇಷನ್ ಮಾಡ್ಯಾರಲ್ಲ ಲಸ್ಮಕ್ಕ, ಅದು ಹೆಂಗೋ ಏನೋ ಯಾರಿಗೆ ಗೊತ್ತು. ಅದು ಆಪ್ರೇಷನ್ ಮಾಡಿರೋದು ಇನ್ನೊಂದ್ಸತಿ ಕೇಳ್ಬೇಕಾಗಿತ್ತು ಹೆಂಗೆ ಏನು ಎತ್ತ ಅಂತ. ಕೇಳಂತಡಿ, ಅವರೆಲ್ಲನ ಹೇಳ್ತಾರೆ. ಇಲ್ಲ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಪಾಪ ತೋರಿಸಿ ನೀನು ಕರ್ಕೊಂಡು ಹೋಗು. ತೋರ್ಸಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಅವಳಂತ ಆಡಿದ್ರೆ ಆಗಲ್ಲ. ಆಗಳೆ ಇಲ್ಲಿಗೆ ಬಂದವ್ರೆ ಲಸ್ಮಕ್ಕಾರು. ಅವಳೆ ಯಾಕ ಮಾತಾಡಕ್ ಬಂದಿದ್ರೆ? ಇನ್ನೇನು ಅವಳನ್ನ ರಾಧನ್ನ ಪೊಲೀಸ್ನವರು ಕರ್ಕೊಂಡು ಹೋದ್ರಲ್ಲ, ಅದಕ್ಕೇನೆ ಇವಾಗ ಪಾಪ ರವಿನ್ ನೋಡ್ಕೊಂಬರು ಯಾರು ಇಲ್ಲ. ಅದಕ್ಕೆ ನಾವು ಬಂದ್ವತ್ತ ಕಿಟಕಿಗೆ ಕೇಳಿಸೋದು, ರಾಧಾ ರಾಧಾ ಬಾರೆ ಅಂತ ಹೇಳಿ ಕೂಗ್ತಾ ಇದ್ನ. ಪಾಪ ನೋಡ್ಕೊಂಬರಿ ಯಾರಿದ್ದಾರೆ? ಭಾಗ್ಯ ಬೇರೆ ಬಂದೊಂದು ಲೋಟ ನೀರು ಕೊಟ್ಟೋದ್ಲಂತೆ. ಅದಕ್ಕೆ ಯಾರೂ ಇಲ್ಲ ಅಂತೇಳಿ ನಾವೇ ಬಂದ್ವಿ. ಇವಾಗ ಆ ರಾಧನ ಬುದ್ಧಿ ಏನು ಅಂತ ಇವನಿಗೂ ಚೆನ್ನಾಗಿ ಗೊತ್ತಾಗೈತಿ. ಅದಕ್ಕೆ ನಾವು ಚೆನ್ನಾಗಿ ಆಗ್ಬಿಟ್ರೆ ಅವಳ ಆಟಗಳು ಏನೂ ನಡೆಯೋದಿಲ್ಲ. ಅದಕ್ಕೆ ನಾವು ಇವಾಗ ಬಂದಿದ್ದೀವಿ. ಅದಕ್ಕೆ ರಂಗಪ್ಪಗೆ ಹೇಳ್ತಾ ಇದ್ದೀನಿ, ಮಾಮನ ಕರ್ಕೊಂಡೋಗಿ ಯಾವ್ದಾನ ಒಳ್ಳೆ ಆಸ್ಪತ್ರೆಗೆ ತೋರಿಸಿ ಇಲ್ಲ ಕಾಲೆಲ್ಲ ಸರ್ ಮಾಡ್ಸಪ್ಪ ಅಂತೇಳಿ. ಇನ್ನೊಂದು ಸತಿ ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಾಗನು ಕಾಲೆಲ್ಲನ ನಡೆಯಕ್ಕೆ ಬರೋದು.
ಇವಳು ಯಾವಾಗ ಆಸ್ಪತ್ರೆಗೆ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ದಂಗೆ ಇದು ಮಾಡಿದ್ಲ ಅವಾಗಿಂದನ ಹಿಂಗೆ ಆಗ್ಬಿಟ್ಟೈತಿ ಪಾಪ. ಇನ್ನೊಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಆಗ್ಬಿಡ್ತಾನೆ. ಕರ್ಕೊಂಡು ಹೋಗಪ್ಪ, ಮೂಲೆ ಕುಂಡ್ರಿಸ್ಬಿಟ್ಲು ರಂಗಪ್ಪ, ಸುಮ್ಮನೆ ಕರ್ಕೊಂಡು ಹೋಗ್ಬಿಡು. ಕರ್ಕೊಂಡು ಹೋಗಿ ನೀನು ತೋರಿಸಿ ನಿಮ್ಮ ಮಾಮನ ಚೆನ್ನಾಗಿ ಮಾಡ್ಬೇಕು. ಇಡೋದಕ್ಕೆ ಚೆನ್ನಾಗಿ ಆಗ್ತಿದ್ದೆ ಕಣ. ಯಾಕ ಅವಳು ಕರ್ಕೊಂಡು ಹೋಗ್ಲಿಲ್ಲ, ಇನ್ನೊಂದು ತಡಿ ಕರ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಆಲೇ ಡಾಕ್ಟ್ರು ಹೇಳಿದ್ರು, ಇನ್ನೊಂದ್ಸತಿ ಬರ್ರಿ ಚೆನ್ನಾಗಿ ಆಗ್ತೀರಾ, ಇನ್ನೊಂದ್ಸತಿ ಓಡಾಡಂಗೆ ಆಗ್ತೀರಾ ಅಂತ ಹೇಳಿದ್ರು. ಆದರೆ ಅವಳು ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಹಿಂಗೆ ಮಾಡ್ಬಿಟ್ಲು. ನಾನು ಚೆನ್ನಾಗಾಗಲಿ, ಅವಳಿಗೆ ಇದ್ದಾವೆ. ಕಣಯ್ಯಣ್ಣ, ನೀನು ಚೆನ್ನಾಗಿ ಆಗ್ಬೇಕು. ನೀನು ಚೆನ್ನಾಗಿ ಆಗ್ಬಿಟ್ರೆ ಅವಳಿಗೆ ಆಮೇಲೆ ಬುದ್ಧಿ ಕಲಿಸ್ಬೋದು. ಪ್ರಕಾಶನ ಜೊತೆ ಸೇರ್ಕೊಂಡು ಅವಳು. ಅವನು ಬೇರೆ ಬೋದ್ತಾನೆ. ಅವನು ಯಾರು ನಮ್ಮ ಮನೆಗೆ ಬರೋಕ್ಕೆ? ಅವನು ಯಾರು ಅವನು? ನನಗೆ ಅದೇ ಸಿಟ್ಟು. ಏನು ಮಾಡೋಣ, ಹೋಗಿ ಬೈಯೋಣ ಅಂತಂದ್ರೆ ಎದ್ದಳಕ್ಕಾಗಲ್ಲ, ಏನಿಲ್ಲ. ಕೂಕಣಿತಾಗ ನಾನು ಎಷ್ಟು ಮಾತಾಡಿದ್ರು ಇಷ್ಟೇನೆ. ಇವಾಗ ಫಸ್ಟ್ ನೀನು ಚೆನ್ನಾಗಾಗದು ನೋಡು, ಅದನ್ನೆಲ್ಲ ಟೆನ್ಷನ್ ತಾಬಿಡ ಅಲ್ವೇನಾ ಲಸ್ಮಕಯ್ಯ ಜಯಂಟಿ? ಇವಾಗ ಫಸ್ಟ್ ನಮ್ಮ ಮಾಮ ಚೆನ್ನಾಗಾಗದು ನೋಡ್ಕೋಬೇಕು, ಆಮೇಲೆ ಮಿಕ್ಕಿದ್ದೆಲ್ಲನ. ಫಸ್ಟ್ ಚೆನ್ನಾಗಾಗ್ಬಿಟ್ರೆ ಆಮೇಲೆ ಹೆಂಗೋ ಆಗುತ್ತೆ. ಇವಾಗ ಚೆನ್ನಾಗಾಗದು ನೋಡ್ಕೊಳ್ ಮಾಮ, ಬೇರೆದು ಏನೋ ತಲೆ ಕೆಡಿಸ್ಕೊಬೇಡ ನೀನು. ನಮ್ದು ಚೆನ್ನಾಗಿ ಆಗ್ಬಿಟ್ರೆ ರವ್ಯಪ್ಪ, ಆಮೇಲೆ ನೀನು ಎಲ್ಲ ಮಾತಾಡ್ಬೋದು. ಆಮೇಲೆ ಆ ಪ್ರಾಕಿನ ಯಾಕೆ ಬತ್ತೀಯ ಏನು ಯಾಕೆ ಅಂತೇಳಿ ಅವನು ಕೇಳ್ಬೋದು. ಇವಾಗ ಯಾರೋ ಇದಾರೆ ಅಂತ ಅವ್ನಿಗೆ ಮಸ್ತಾಗ ಇದಾರೆ ಬಿಡಿಸ್ಕೊಂಡು ಹೋಗೋರು. ಯಾಕಂದರೆ ನಾನು ಮಸ್ತ ದುಡ್ಡು ಐತೆ, ಕಾಸು ಐತೆ, ಅದಕ್ಕೆ ದುಡ್ಡು ಇರೋದ್ರಿಂದ ಬಿಡಿಸ್ಕೊಂಡು ಹೋಗೋದೇನು ಎಲ್ಲರೂ ಮಸ್ತಾಗಿ ಬಿಡಿಸ್ಕೊಂಡು ಹೋಗ್ತಾರೆ ಅವನ್ನ. ಯಾರನ್ನ ಬಿಡಿಸ್ಕೊಂಡು ಬರ್ತಾರೆ ತಾಡಿ. ಅಲ್ಲೇ ಹೇಳ್ತಿದ್ರಂತೆ ಬಿಡಿಸ್ತೀವಿ ಅಂತ ಹೇಳಿ. ಅವನಿಗೆ ಯಾರ್ಯಾರೋ ಸಪೋರ್ಟ್ ಮಾಡೋರು ಇದಾರಲ್ಲಮ್ಮ ಫ್ರೆಂಡ್ಗಳು ಎಲ್ಲ ಬಿಡಿಸ್ಕೊಂಡು ಬರ್ತಾರೆ. ಬಿಡಿಸ್ಕೊಂಡು ಬರ್ತಾರೆ. ಬಿಡಿಸ್ಲಿ, ಗೊತ್ತಾಗಲಿ, ಸುಮ್ಮನಿರು. ಬಿಡಿಸ್ಲಿ, ಹೇಳೋದು ಯಾರು ಬಿಡಿಸ್ತಾರೆ ಬಿಡಿಸ್ಲಿ. ಈಗ ಫಸ್ಟು ನೀನು ಚೆನ್ನಾಗಿ ಆಗ್ಬೇಕು ರವ್ಯಪ್ಪ. ಚೆನ್ನಾಗಾದ್ಮೇಲೆ ನೀನು ಏನು ಬೇಕಾದ್ರೂ ಮಾತಾಡ್ಬೋದು, ನೀನು ಏನು ಬೇಕಾದ್ರೂ ಅವಳಿಗೆ ಜೋರು ಮಾಡ್ಬೋದು. ನೀವು ಫಸ್ಟ್ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನೀನು ಚೆನ್ನಾಗಾಗೋದು ನೋಡು. ನೀನು ಚೆನ್ನಾಗಾಗ್ಬಿಟ್ರೆ ಎಲ್ಲ ಏನು ಬೇಕಾದ್ರೂ ಮಾಡ್ತೀಯ ಆಮೇಲೆ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋದು ನೋಡಿ ಇನ್ನು ಬೇರೆದೆಲ್ಲನ ಆಮೇಲೆ. ಇವಾಗ ಫಸ್ಟ್ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ನೀನು ಚೆನ್ನಾಗಾಗ್ಬಿಟ್ರೆ ಮೆಕ್ಕಿದ್ದೆಲ್ಲ ಹೆಂಗೆ ಆಗುತ್ತೆ. ಏನು ನೀನು ನೋಟು ಬೇರೆದೆಲ್ಲ ಏನು ತಲೆ ಕೆಡಿಸ್ಕೊಬೇಡ ನೀನು. ಪಾಪ ಇವನ್ನು ಅಡ್ಕೆ ಮರಿಲ್ಲ ಅಂತ ಹೆಂಗ ಬಂದು ರಸ್ಮಕಾರು ಅವರು. ಹಿಂಗೆ ಕಣಪ್ಪ ನೋಡು, ಇವರೆಲ್ಲನ ಆಗ್ತಾರೆ. ಏನೋ ಸಿಟ್ಟು ಮಾಡ್ಕೊಂತಾರೆ, ಹಿಂಗೆ ನನ್ನ ಕಷ್ಟ ಅಂತಂದ್ರೆ ಆಗ್ತಾರೆ. ಆದರೆ ರಾಧನ ಬುದ್ಧಿ ಸರಿ ಇಲ್ಲ ಅಷ್ಟೇನೆ. ನೋಡಿದ್ದಲ್ಲ, ಇವಾಗ ಅವಳೇ ಆಗಲಿಲ್ಲ ನಿನಗೆ. ಇವಾಗ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ನಿನಗೆ ಗೊತ್ತಾಯ್ತಲ್ಲಪ್ಪ. ಈಗ ನಿನಗೆ ಅರ್ಥ ಐತೆ ಯಾರು ಮಾತು ಕೇಳಬೇಕು, ಯಾರು ಮಾತು ಬಿಡಬೇಕು ಅಂತ. ಕಣಾಯಜಿ ಇವಾಗ ಗೊತ್ತಾಯ್ತು. ಆ ರಾಧನ ಬುದ್ಧಿ ಎಂಥದ್ದು, ಈಗ ನಮ್ಮ ರಂಗಪ್ಪ ಎಂತನು ಅಂಬದೆಲ್ಲ ಚೆಂದ ಗೊತ್ತಾಯ್ತು. ನಮ್ಮ ರಸ್ಮಕ್ಕ ಎಂಥದ್ದು, ನಮ್ಮ ಜಯಂಟಿ ಎಂಥದ್ದು ಅಂತೇಳಿ ಎಲ್ಲ ಗೊತ್ತಾಯ್ತು. ಈಗ ನೋಡು, ಇವತ್ತು ಯಾಕೆ ಬಂದ್ರೆ ಹೇಳಿ ಇವರು? ನನಗೆ ಹಿಂಗೆ ಆಗೈತೆ ಅಂತೇಳಿ ಎತ್ತಗಿ ನೋಡ್ಕೋಬೇಕು. ನಾವು ನೋಡ್ಕೊಂಬಲ್ಲಿ ಯಾರು ನೋಡ್ಕೊಂತಾರೆ ಅಂತೇಳಿ ಇವತ್ತು ಗುಂಡನ್ ಕರ್ಕೊಂಡು ಯಾಕೆ ಬಂದ್ರೆ ಹೇಳು? ಇವ್ರದ್ದು ಒಳ್ಳೆತನನೇ ಕಾರಣ ಇದಕ್ಕೆಲ್ಲನ. ಇವತ್ತು ಬಂದು ನಾನು ನೋಡ್ಕೊಂತೀನಿ ಅಂತ ಬಂದವರಲ್ಲ, ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗಂತೂ. ಇವತ್ತು ಇವಳು ನೋಡ್ಕೊಂಬಲಿಲ್ಲ ಅಂತಂದ್ರೆ ನಮ್ಮ ಅಮ್ಮ ನೋಡ್ಕೊಂಬೋದು. ನಮ್ಮ ಅಮ್ಮನೂ ಗಲಾಟೆ ಮಾಡಿ ಕಳಿಸ್ಬಿಟ್ಲು. ನಮ್ಮ ಅಮ್ಮನೂ ನೋಡ್ಕೊಂಬೋದು ಇವಳು. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಇನ್ನೊಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ರಾಧನ್ ಗಂಡ ಚೆನ್ನಾಗಿ ಎದ್ದು ಓಡಾಡೋನು. ಅವಳು ಹಿಂಗೆ ಇರಲಿ ಬಿಡು, ಇವ್ನಿಗೆ ಯಾಕೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳಿ ತೋರಿಸಿಲ್ಲ. ಇವಾಗ ರಂಗಪ್ಪ ಬಂದ್ಬಿಟ್ಟು ಸಹಾಯ ಮಾಡ್ತಾ ಇದ್ದಾನೆ. ರಂಗ ಬಂದು ಅವ್ರ ಮಾಮನ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರ್ಸಪ್ಪ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ. ಈಗ ರಾಧನ ಬುದ್ಧಿ ಏನು ಅಂತ ಇವನಿಗೂ ರವಿಗೂ ಗೊತ್ತಾಗೈತೆ. ಅದಕ್ಕೋಸ್ಕರ ಇವಾಗ ನಾವು ರಾಧನ ಗಂಡನಿಗೆ ಚೆನ್ನಾಗಾದರೆ ಆಮೇಲೆ ಬುದ್ಧಿ ಕಲಿಸ್ತಾರೆ. ಈಗೇನು ಅವಳಿಗೇನು ಬಿಡು ಅವನೇನು ಮೂಲೆ ಕೂತ್ಕೊಂಡು ಅವನೇ ಏನು ಮಾಡ್ತಾನೆ ಅನ್ನೋ ತಕಲೂ ಅವಳಿಗೆ ಧೈರ್ಯ ಒಂಥರ. ಅದೆಲ್ಲನೂ ಏನಾಗಬೇಕು ಅದು ಆಗುತ್ತೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.